ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, SDA ಹಾಲ್ ಟಿಕೆಟ್ ಯಾವಾಗ ಬರುತ್ತಂತ ನೋಡೋಣ. ತುಂಬ ಜನ ಪೋಸ್ಟ್ಪೋಂಡ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರಿ. ಓಕೆನಾ, ಯಾಕಂದರೆ ಇನ್ನು ಉಳ್ಕೊಂಡಿರೋದು 4ರಿಂದ 5 ದಿನ ಅಷ್ಟೇ ಎಕ್ಸಾಮ್ ಇದೆ. 25ಕ್ಕೆ ಎಕ್ಸಾಮ್ ಇರೋದ್ರಿಂದ ಇನ್ನೂ ಹಾಲ್ ಟಿಕೆಟ್ ಪಬ್ಲಿಷ್ ಮಾಡಿಲ್ಲ. ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಅದರ ಸಲುವಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಆಲ್ರೆಡಿ non-HK FDAದು ರಿಸಲ್ಟ್ ಬಿಟ್ಟಿದ್ದಾರೆ. ಓಕೆನಾ, ಯಾರು 10 ಮತ್ತು 11ನೇ ತಾರೀಕು JE FDA ನೋಡಿ, JEದು ಬಿಟ್ಟಿದ್ದಾರೆ ಮತ್ತು FDAದು ಬಿಟ್ಟಿದ್ದಾರೆ. ಅದರ್ ಗ್ರೂಪ್ ಸಿ ಬೇರೆ ಎಲ್ಲ ಎಕ್ಸಾಮ್ ಬರೆದಿದ್ರಲ್ಲ ಅದರದ್ದು ಎಲ್ಲದರದ್ದು ತಾತ್ಕಾಲಿಕ ಅಂಕಪಟ್ಟಿ ರಿಸಲ್ಟ್ ಬಿಟ್ಟಿದ್ದಾರೆ. ಓಕೆನಾ, ಇದು ತಾತ್ಕಾಲಿಕ ಆಗಿರುತ್ತೆ. ನೀವು ಅಬ್ಜೆಕ್ಷನ್ ಹಾಕೋಕ್ಕೆ 2 ಡೇಸ್ ಟೈಮ್ ಕೊಟ್ಟಿದ್ದಾರೆ. 2 ಡೇಸ್ ಟೈಮ್ ಇದೆ. ಯಾವಾಗಂದರೆ 21/1/2026 ಬೆಳಗ್ಗೆ 9 ಗಂಟೆವರೆಗೂ ಅಬ್ಜೆಕ್ಷನ್ ಹಾಕಬೇಕು. ನಿಮ್ದು ಏನಾದರೂ ಮಾರ್ಕ್ಸಲ್ಲಿ ವೇರಿ ಆಗಿದ್ದರೆ ಅಬ್ಜೆಕ್ಷನ್ ಹಾಕಿ. ಓಕೆನಾ, ಅದನ್ನು ಚೆಕ್ ಮಾಡ್ತಾರೆ. ನೋಡಿ, ಏನಾದರೂ ನೀವು ಅಬ್ಜೆಕ್ಷನ್ ಹಾಕಬೇಕಂದ್ರೆ ಅದಕ್ಕೆ ಪೂರಕ ದಾಖಲೆ ಸಬ್ಮಿಟ್ ಮಾಡಲೇಬೇಕು. ಜಸ್ಟ್ ಅಬ್ಜೆಕ್ಷನ್ ಹಾಕಿದ್ರೆ ನಡೆಯಲ್ಲ, ಅದಕ್ಕೆ ಪೂರಕ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು. ಓಕೆನಾ, ಆ ಥರ ಮಾಡಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಕರೆಕ್ಟ್ ಇದ್ದರೆ ಕನ್ಸಿಡರ್ ಮಾಡಿ. ನಿಮ್ಮ ಮಾರ್ಕ್ಸಲ್ಲಿ ವೇರಿ ಆಗಿರುತ್ತಲ್ಲ ಅದನ್ನು ಚೇಂಜಸ್ ಮಾಡಿ. ನೆಕ್ಸ್ಟ್ ವೀಕ್ ಅದು ಫೈನಲ್ ಬಿಟ್ಟರೆ ಆ ಫೈನಲ್ ಲಿಸ್ಟಲ್ಲಿ ನಿಮ್ಮ ಮಾರ್ಕ್ಸು ಚೇಂಜಸ್ ಆಗಿರುತ್ತೆ. ಓಕೆನಾ, ನೋಡಿ, ಇನ್ನೊಂದು ಮಾಹಿತಿ ಏನಂದರೆ HK ಎಕ್ಸಾಮ್ಸಲ್ಲಿ ಒಂದು ಎಕ್ಸಾಮ್ ಡೇಟ್ನ ಚೇಂಜ್ ಮಾಡಿದರು. KSDLಲ್ಲಿ ಆಪ್ರೇಟರ್ ಹುದ್ದೆದು. ಓಕೆನಾ, ಅದರದ್ದು ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ ಯಾವ ಡೇಟಿಗೆ ಚೇಂಜ್ ಆಗಿದೆ. ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಪದೇ ಪದೇ ಡೇಟ್ಗಳನ್ನ ಚೇಂಜ್ ಮಾಡ್ತಾಯಿದ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ತುಂಬ ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತೀರ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೋಡಿ, ನಾನು ಡೈಲಿ ಕ್ಲಾರಿಟಿ ಕೊಡ್ತಿರ್ತೀನಿ. ಯಾಕಂದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಓಕೆನಾ, ಡೇಟ್ಗಳು ತುಂಬ ಕನ್ಫ್ಯೂಷನ್ ಆಗುತ್ತೆ. ಏಕೆಂದರೆ ತುಂಬ ಡಿಪಾರ್ಟ್ಮೆಂಟಲ್ಲಿ SDA FDA ಅದರ್ ಗ್ರೂಪ್ ಸಿ AEJ ಎಕ್ಸಾಮ್ಸ್ ಕರೆದಿರೋದ್ರಿಂದ ಎಲ್ಲನೂ ಅಪ್ಲೈ ಮಾಡಿದಿರಲ್ವ. ಸೊ ಅದರ ಸಲುವಾಗಿ ಡೇಟ್ಗಳ ಕನ್ಫ್ಯೂಸ್ ಆಗ್ತವೆ. ನೋಡಿ, ಮತ್ತೆ ಒಂದೇ ಡೇಟಿಗೆ ಏನು 19/11/2025ಕ್ಕೆ ಡೇಟ್ ಪಬ್ಲಿಷ್ ಮಾಡಿದಾರಲ್ಲ ಅದೇ ಒಂದು ಡೇಟ್ ಕಂಟಿನ್ಯೂ ಇದ್ದರೆ ಏನೂ ಅನ್ನಿಸ್ತಿರಲಿಲ್ಲ. ಸುಮಾರು 4-5 ಎಕ್ಸಾಮ್ಸ್ದು ಡೇಟ್ ಕಂಟಿನ್ಯೂ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಮತ್ತೆ ಒಂದು ಡೇಟ್ ಚೇಂಜ್ ಆಗಿದೆ. ಮತ್ತು ಬೇರೆ SDA HK ಮತ್ತು non-HKದು ಏನು ಡೇಟ್ ಇದಾವಲ್ಲ ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಯಾವ ಡೇಟ್ ಕೊಟ್ಟಿದ್ದಾರಲ್ಲ ಅದೇ ಡೇಟಿಗೆ ಎಕ್ಸಾಮ್ ನಡೆಯುತ್ತೆ. ಇನ್ ಕೇಸ್ ಏನಾದರೂ ಚೇಂಜಸ್ ಆಗ್ತಿದ್ರೆ, ಪೋಸ್ಟ್ಪೋಂಡ್ ಆಗ್ತಿದ್ರೆ ಅದನ್ನು KU ವೆಬ್ಸೈಟಲ್ಲಿ ಸರ್ಕ್ಯುಲರ್ ಬಿಡ್ತಾರೆ. ಓಕೆನಾ, ನೋಡಿ, SDA ಹಾಲ್ ಟಿಕೆಟ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತೀರಿ ಯಾವಾಗ ಅಂತೇಳಿ. ನೋಡಿ, ಇದರದ್ದು ತುಂಬ ಜನ ರೂಮರ್ಸು ಏನಂತಿದ್ದಾರೆ, ಸ್ವಲ್ಪ ಜನ ಏನಂತಿದ್ದಾರೆ ಪೋಸ್ಟ್ಪೋಂಡ್ ಆಗುತ್ತಾ ಅಂತ ಕ್ವಶನ್ನು ಕೇಳ್ತಿದ್ರಿ. ಪೋಸ್ಟ್ಪೋನ್ದು ಇನ್ನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಅಫಿಷಿಯಲ್ ಆಗಿ KA ಕಡೆಯಿಂದ ಏನೂ ಬಂದಿಲ್ಲ. ಇನ್ನು ಉಳ್ಕೊಂಡಿರೋದು 4ರಿಂದ 5 ದಿವಸ ಅಷ್ಟೇ ಉಳಿದಿದೆ, ಬಾಕಿ ಉಳಿದಿದೆ. ಸಂಡೇ ಎಕ್ಸಾಮ್ ಇರೋದ್ರಿಂದ ಹಾಲ್ ಟಿಕೆಟ್ ನೋಡಿ ಇವತ್ತು ನೈಟ್ವರೆಗೂ ಬರ್ಬೋದು. ಇವತ್ತು ನೈಟು, ಯಾಕಂದರೆ ನೈಟು ಇವಾಗ ಮಧ್ಯಾಹ್ನ ರಿಸಲ್ಟ್ ಬಿಟ್ಟಿದ್ದಾರೆ FDAದು ಮತ್ತು ಅದರ್ ಗ್ರೂಪ್ ಸಿ ರಿಸಲ್ಟ್ ಬಿಟ್ಟಿರೋದ್ರಿಂದ ನೋಡಿ ನೈಟ್ ಹಾಲ್ ಟಿಕೆಟ್ ಲಿಂಕ್ ಬರ್ಬೋದು. ನೈಟ್ವರೆಗೂ ವೇಟ್ ಮಾಡಿ. ನೈಟ್ 10-11 ಗಂಟೆವರೆಗೂ ಬಿಡ್ತಾರೆ. ಸೊ ಇನ್ ಕೇಸ್ ಇವತ್ತು ಬರಲಿಲ್ಲ ಅಂದರೆ ನಾಳೆ ನೋಡಿ, ನಾಳೆ ಯಾವಾಗಂದರೆ ಟ್ಯೂಸ್ಡೇ ಕಂಪಲ್ಸರಿ ಬಂದೇ ಬರುತ್ತೆ ಹಾಲ್ ಟಿಕೆಟ್. ಓಕೆನಾ, ಇವತ್ತು ನೈಟ್ವರೆಗೂ ವೇಟ್ ಮಾಡಿ, ಬಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಬರಲಿಲ್ಲ ಅಂದರೆ ನಾಳೆ ಕಂಪಲ್ಸರಿ ಹಾಲ್ ಟಿಕೆಟ್ ಬಂದೇ ಬರುತ್ತೆ. SDA ಎಕ್ಸಾಮು ಆಲ್ಮೋಸ್ಟ್ ಪೋಸ್ಟ್ಪೋಂಡ್ ಅದು ಏನೂ ಆಗೋಲ್ಲ. ಅದು ಯಾವುದೋ ರೂಮರ್ಸ್ಗೆ ತಲೆ ಕೊಡಬೇಡಿ. ಓಕೆನಾ, ಎಕ್ಸಾಮ್ ನಡೆಯುತ್ತೆ. 25ಕ್ಕೆ ಏನು ಎಕ್ಸಾಮ್ ಇದೆಯಲ್ಲ, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು, ಮತ್ತು ಅದರ್ ಗ್ರೂಪ್ ಸಿ ಏನು ಕಂಡಕ್ಟರು ಬೇರೆ ಎಕ್ಸಾಮ್ಸ್ ಎಲ್ಲ ಹಾಕಿದಿರಲ್ಲ ಎಕ್ಸಾಮ್ಸ್ ನಡೀತವೆ. ಓಕೆನಾ, ಕಂಟಿನ್ಯೂ ಇನ್ನೊಂದು ವಾರ ಕರೆಂಟ್ ಅಫೇರ್ಸು ಮೆಂಟಲ್ ಎಬಿಲಿಟಿನ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ನೋಡಿ, ಹಾಲ್ ಟಿಕೆಟ್ ಬಗ್ಗೆ ಇಷ್ಟು ಕ್ಲಿಯರಾಗಿ ಹೇಳಿದ್ದೀನಿ. ಇನ್ ಕೇಸ್ ಪೋಸ್ಟ್ಪೋನ್ ಮಾಡ್ತಾರ ಅಂತ ಇದ್ದರೆ ಅವ್ರ ಕಡೆಯಿಂದನೇ ಒಂದು ಸರ್ಕ್ಯುಲರ್ ಬಂದೇ ಬರುತ್ತೆ. ಓಕೆನಾ, ಅಧಿಕೃತವಾಗಿ ಅಫಿಷಿಯಲ್ ಆಗಿ ಬರೋವರೆಗೂ ಏನೂ ತಲೆ ಕೆಡಿಸ್ಕೋಬೇಡಿ, ಯಾವುದಕ್ಕೂ ತಲೆ ಕೊಡಬೇಡಿ. ಹಾಲ್ ಟಿಕೆಟು ಇವತ್ತು ಅಥವಾ ನಾಳೆ, ಇವತ್ತು ನೈಟ್ವರೆಗೂ ವೇಟ್ ಮಾಡಿ, ಬಂದರೂ ಬರ್ಬೋದು. ಇಲ್ಲ ಅಂದರೆ ನಾಳೆ ಕಂಪಲ್ಸರಿ ಹಾಲ್ ಟಿಕೆಟ್ ಬಿಡ್ತಾರೆ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.